ಕೊಲೆ ಆಗಿದೆ 2 ಗಂಟೆಗಳಲ್ಲಿ, ಅಂದರೆ 2 ಪ್ರತ್ಯೇಕ ಕೇಸ್ಗಳು. ಇದನ್ನು ವಾಪಸ್ಸು ಕಡಿಮೆ ಮಾಡೋದಕ್ಕೆ ಏನು ಪ್ರಯತ್ನ? ನೋಡಿ, ಈಗ ಕಳೆದ ಒಂದು ವಾರದಲ್ಲಿ ಕೆಲವು ಭೀಕರ ಹತ್ಯೆಗಳು ನಡೆದಿದ್ದು ನಿಜ. ಆದರೆ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವೆಲ್ಲನೂ ಕೂಡ ಪರಿಚಿತರೇ ಮಾಡಿರೋದು, ಯಾರೂ ಅಪರಿಚಿತರು ಅಥವಾ ಈ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದೆ. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋದು ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ಈಗ ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು. ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಬರಗಾಲ ಹತ್ರ ಬರ್ತಿದೆ. VBG ರಾಮ್ಜಿ ಜಾರಿ ಕಾಯ್ದೆನ ಯಾವ ಥರ ಬಳಸಲಾಗುತ್ತೆ? ನೋಡಿ, ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಲ್ಲರೂ ಕೂಡ ಎಲ್ಲಿ BJP ಮತ್ತು BJP ಅವ್ರ ಸ್ನೇಹಿತರಿದ್ದಾರೆ, ಅವರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು, ಇದು ತಾವು ಮಾಡ್ತಾ ಇರೋದು ಸರಿ ಇಲ್ಲ, ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ, ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ, ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ. ಇವೆಲ್ಲ ಅವರು ಬರೆದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ಡ್ ಸ್ಟೇಟ್ಸ್ ಇರ್ಬೋದು ಅಥವಾ BJP ಅವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು ಅಂತ ಆಲೋಚನೆಯಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ.